ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಾವು ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿ SC/ST ಸಮುದಾಯಗಳ ಅನೇಕ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವೆಲ್ಲವನ್ನು ಕೂಡ ಬಗೆಹರಿಸಬೇಕು ಮತ್ತು ಬಗೆಹರಿಸ್ತೇವೆ ಅಂತ ಕೂಡ ಹೇಳ್ಕೊಂಡಿದ್ವಿ. ಅದಕ್ಕೆ ಚಿತ್ರದುರ್ಗ ರೆಸಲ್ಯೂಷನ್ ಅಂತ ಹೆಸರು ಕೊಟ್ಟು ಒಂದು 10-20 ವೇದಿಕೆಗಳನ್ನು ಕೂಡ ಅವರು ಇಟ್ಟಿದ್ರು. ಆದಮೇಲೆ ಸರ್ಕಾರ ಬಂತು. ಸರ್ಕಾರ ಬಂದಾಗ ಅನೇಕ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸನೂ ಕೂಡ ಸರ್ಕಾರ ಮಾಡಿದೆ. ಈಗ ಉದಾಹರಣೆಗೆ ನಮಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ಬರ್ತಾ ಇಲ್ಲ. ಮತ್ತು SCP ಹಣ, PSP ಹಣ ಕೇಂದ್ರದಿಂದ ಬರ್ತಕ್ಕಂಥ ಆ ಪಾಲು ಕೂಡ ನಮಗೆ ಕಟ್ಟಾಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಚರ್ಚೆ ಮಾಡಬೇಕು ಮತ್ತು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಆ ಚರ್ಚೆಗಳನ್ನು ಮಾಡಬೇಕು ಅಂತ ನಾವು ಸಭೆ ಸೇರೋದಕ್ಕೆ ಮಾಡಿದ್ದೇವೆ. ಈ ಮಧ್ಯೆ ನಾವ್ಯಾರೂ ಇದನ್ನು ಡೆಲ್ಲಿ ಅವರಿಗೆ ಏನು ಹೇಳಿರಲಿಲ್ಲ. ಇದು ನಮ್ಮದೇ ಇಂಟರ್ನಲ್ ಇರೋದ್ರಿಂದ ಡೆಲ್ಲಿ ಅವರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾವೇನು ಹೇಳಿರಲಿಲ್ಲ. ಆದರೆ ಸುರ್ಜೇವಾಲಾ ಅವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಸಾಮಾನ್ಯವಾಗಿ ಪಕ್ಷದ ವಿಚಾರಗಳು ಮತ್ತು ಸರ್ಕಾರದಲ್ಲಿ ಏನಾದರೂ ಶಾಸಕರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಡೆಯುವಾಗ ಅವ್ರ ಗಮನಕ್ಕೆ ಹೋಗುತ್ತೆ. ಅವರು ನನಗೆ ಕರೆ ಮಾಡಿದ್ರು, ದೂರವಾಣಿಯಲ್ಲಿ ಕರೆ ಮಾಡಿ ನಾನು ಕೂಡ ಇದರಲ್ಲಿ ಭಾಗವಹಿಸ್ತೇನೆ. ನಾನು ಅವರಿಗೆ ಆಹ್ವಾನ ಮಾಡಿದೆ, ನೀವು ಬನ್ನಿ, ಇದರಲ್ಲಿ ಯಾವುದು ರಾಜಕೀಯ ಪ್ರೇರಿತ ಅಥವಾ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ, ನೀವು ಕೂಡ ಇದರಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ಅವರಿಗೆ ಆಹ್ವಾನ ಮಾಡಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಈಗ ಆಗೋದಿಲ್ಲ, ನಾವು ಮುಂದೆ ಸಮಯ ಕೊಡ್ತೀನಿ, ಆಗ ಮಾಡಿ ನೀವು, ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿ ಸದ್ಯಕ್ಕೆ ಮುಂದಕ್ಕೆ ಹಾಕಿ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡಿನ ಸೂಚನೆಗಳು, ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ. ಕ್ಯಾನ್ಸಲ್ ಮಾಡಿಲ್ಲ, ಲೆಟ್ ಮಿ ಕರೆಕ್ಟ್ ದಿಸ್, ಕ್ಯಾನ್ಸಲ್ ಮಾಡಿಲ್ಲ, ಮುಂದಕ್ಕೆ ಹಾಕಿದ್ದೀವಿ. ಅವರ ಸಮಯನೂ ತಗೊಂಡು ಅವ್ರ ಜೊತೆನಲ್ಲೂ ಕೂಡ ಕರೆದು ಚರ್ಚೆ ಮಾಡ್ತೀವಿ. ಯಾವಾಗ ಬರ್ಬೋದು ಸರ್ ಅವರು? ಗೊತ್ತಿಲ್ಲ, ಬರ್ತಾರ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.